ಅಂದು ನಾರಾ ರೆಡ್ಡಿಯ ಅಬ್ಬರ ಇಂದು ಗಾಲಿ ರೆಡ್ಡಿಗೆ ಇದುವೇ ಅಸ್ತ್ರ ಆಗಿದೆ. ಇನ್ನು ಬಳ್ಳಾರಿ ಭಸ್ಮ ಮಾಡ್ತೇವೆ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಹೇಳಿದ್ರು. ಈಗ ಇದೇ ಅಸ್ತ್ರ ಆಗಿದೆ. ಅಂದು ನಾರಾ ರೆಡ್ಡಿಯ ಅಬ್ಬರ ಜೋರಾಗಿತ್ತು. ಇಂದು ಗಾಲಿ ರೆಡ್ಡಿಗೆ ಇದುವೇ ಅಸ್ತ್ರ. ಬಳ್ಳಾರಿ ಭಸ್ಮ ಮಾಡ್ತೇವೆ ಎಂದಿದ್ರು ಶಾಸಕ ನಾರಾ ಭರತ್ ರೆಡ್ಡಿ. 2 ವಾರಗಳ ಹಿಂದೆ ಗಾಲಿ ರೆಡ್ಡಿಗಳ ವಿರುದ್ಧ ಅಬ್ಬರಿಸಿದ್ರು ನಾರಾ ಭರತ್ ರೆಡ್ಡಿ. ಅಂದು ನಾರಾ ರೆಡ್ಡಿ ನೀಡಿದ್ದ ಹೇಳಿಕೆಯೇ ಇಂದು ಗಾಲಿ ರೆಡ್ಡಿಗೆ ಬಹುದೊಡ್ಡ ಅಸ್ತ್ರ ಆಗಿದೆ. ಮಾಡೆಲ್ ಹೌಸ್ಗೆ ಬೆಂಕಿ ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ? ಪೊಲೀಸ್ ತನಿಖೆಗೆ ಮುನ್ನವೇ ರಾಜಕೀಯ ಟಚ್ ಕೊಟ್ಟ ಗಾಲಿ ರೆಡ್ಡಿ. ನಾರಾ ಭರತ್ ರೆಡ್ಡಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ ಗಾಲಿ ಬ್ರದರ್ಸ್. ಇನ್ನು ಸೈಟ್ ಎಂಜಿನಿಯರ್ ರಿಜ್ವಾನ್ ಕೊಟ್ಟ ದೂರಿನಲ್ಲೂ ಇದೇ ಅಂಶ ಉಲ್ಲೇಖ ಆಗಿದೆ. ಹೀಗಾಗಿ ಇದು ರಾಜಕೀಯ ಪ್ರೇರಿತ ಕೃತ್ಯವೇ ಎಂಬ ಬಗ್ಗೆ ಕೂಡ ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಭಸ್ಮ ಮಾಡ್ತೇನೆ ಅಂತ ಹೇಳಿದ್ರು. 2 ವಾರಗಳ ಹಿಂದೆ ಗಾಲಿ ರೆಡ್ಡಿಗಳ ವಿರುದ್ಧ ನಾರಾ ಅಬ್ಬರಿಸಿದ್ರು. ಅಂದು ನಾರಾ ರೆಡ್ಡಿ ನೀಡಿದ ಹೇಳಿಕೆ ಇವತ್ತು ಗಾಲಿ ರೆಡ್ಡಿಗೆ ಬಹುದೊಡ್ಡ ಅಸ್ತ್ರ. ಮಾಡೆಲ್ ಹೌಸ್ಗೆ ಬೆಂಕಿ ಆಕಸ್ಮಿಕವೋ ಅಥವಾ ಇದು ಉದ್ದೇಶಪೂರ್ವಕವೋ? ಪೊಲೀಸ್ ತನಿಖೆಗೆ ಮುನ್ನವೇ ರಾಜಕೀಯ ಟಚ್ ನ ಕೊಟ್ಟಿದ್ದಾರೆ ಗಾಲಿ ರೆಡ್ಡಿ. ನಾರಾ ಭರತ್ ರೆಡ್ಡಿ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ ಜನಾರ್ದನ ರೆಡ್ಡಿ. ಸೈಟ್ ಎಂಜಿನಿಯರ್ ರಿಜ್ವಾನ್ ಕೊಟ್ಟ ದೂರಿನಲ್ಲೂ ಕೂಡ ಇದೇ ಅಂಶ ಉಲ್ಲೇಖ ಆಗಿದೆ. ಹೀಗಾಗಿ ಇದು ರಾಜಕೀಯ ಪ್ರೇರಿತ ಕೃತ್ಯವೇ ಎಂಬ ಬಗ್ಗೆಯೂ ಕೂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಅಬ್ಬರಿಸಿ ಬೊಬ್ಬೆಡ್ದಿದ್ರು. ಈಗ ಅದುವೇ ಅಸ್ತ್ರ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು, ಸುಟ್ಟು ಭಸ್ಮ ಮಾಡ್ತೀನಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ಭರತ್ ರೆಡ್ಡಿ ಅವರು. ಈಗ ಅದುವೇ ಈಗ ಜನಾರ್ದನ ರೆಡ್ಡಿ ಅವರಿಗೆ ಒಂದು ಬಹುದೊಡ್ಡ ಅಸ್ತ್ರ ಆಗಿದೆ. ಹಾಗಾಗಿ ಒಂದು ಮಾಡೆಲ್ ಹೌಸ್ಗೆ ಬಿದ್ದಂತಹ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ಯಾ ಅಥವಾ ಉದ್ದೇಶ ಪೂರ್ವಕವಾಗಿ ಬೆಂಕಿಯನ್ನ ಹಚ್ಚಲಾಗಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ನಾರಾ ಭರತ್ ರೆಡ್ಡಿಯ ಮೇಲೆ ಗಾಲಿ ಬ್ರದರ್ಸ್ ಈಗ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಟ್ ಎಂಜಿನಿಯರ್ ರಿಜ್ವಾನ್ ಕೊಟ್ಟ ದೂರಿನಲ್ಲೂ ಕೂಡ ಇದೇ ಅಂಶ ಉಲ್ಲೇಖ ಕೂಡ ಆಗಿದೆ. ಹೀಗಾಗಿ ಇದು ರಾಜಕೀಯ ಪ್ರೇರಿತ ಕೃತ್ಯವೇ ಎಂಬ ಬಗ್ಗೆಯೂ ಕೂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ತನಿಖಾ ರಿಪೋರ್ಟ್ ಬಂದ ನಂತರ ಇದು ಉದ್ದೇಶಪೂರ್ವಕವೋ ಅಥವಾ ಆಕಸ್ಮಿಕವೋ ಎಂಬ ವಿಚಾರ ಕೂಡ ತಿಳಿಯುತ್ತೆ. ಅವನ್ಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಏನು ತೀರ್ಕೊಂಡು ಹೋಗಿದೆ. ಹುಡುಗ ಅದೇ ಇವಾಗೇನು ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಇವತ್ತು ಸುಮ್ನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ ಸುಮ್ನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ ಸುಮ್ನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಿ ನಾವ್ ಇಷ್ಟು ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ನೀವು ಕೂಡ ಗಮನಿಸಿದ್ರೆ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಭರತ್ ರೆಡ್ಡಿ ಅವರು ಅಂತ. ಒಂದು ಬಳ್ಳಾರಿ ಬ್ಯಾನರ್ ಗಲಾಟೆ ಆಯಿತು. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಸಂಘರ್ಷವೇ ಆಯಿತು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಕೂಡ ಹೋಯಿತು. ಆ ಒಂದು ಸಂದರ್ಭದಲ್ಲಿ ಸುಟ್ಟು ಭಸ್ಮ ಮಾಡ್ತೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಆ ಸಂದರ್ಭದಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಒಂದು ಹೇಳಿಕೆ ಈಗ ಗಾಲಿ ಬ್ರದರ್ಸ್ಗೆ ಬಹುದೊಡ್ಡ ಅಸ್ತ್ರ ಆಗಿದೆ. ಅವತ್ತು ಅವರು ಕೊಟ್ಟಂತ ಹೇಳಿಕೆ ಬಹಳ ಚರ್ಚೆ ಕೂಡ ಆಗಿತ್ತು. ಅವತ್ತು ಸುಟ್ಟಾಕ್ತೀವಿ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದೇ ಕೆಲಸವನ್ನು ಅವರೇ ಮಾಡಿರಬಹುದು ಅಂತ ಈಗ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಗಾಲಿ ಬ್ರದರ್ಸ್. ಈಗ ಇನ್ನು ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಒಂದು ಏನು ಬೆಂಕಿ ಬಿದ್ದಿದೆ, ಇದು ಆಕಸ್ಮಿಕವಾಗಿ ಬೆಂಕಿ ಬಿತ್ತಾ ಅಥವಾ ಉದ್ದೇಶಪೂರ್ವಕವ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈಗ ಗಾಲಿ ಬ್ರದರ್ಸ್ ಅವರು ಭರತ್ ರೆಡ್ಡಿ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇಲ್ಲ, ಇದು ಬೇಕಂತಲೇ ಮಾಡಿರುವಂಥದ್ದು, ಇದು ಆಕಸ್ಮಿಕವಾಗಿ ಬೆಂಕಿ ತಗಲಿರೋದಲ್ಲ, ಬೇಕಂತಲೇ ಈ ರೀತಿಯಾಗಿ ಬೆಂಕಿ ಹಚ್ಚುವ ಕೆಲಸವನ್ನ ಭರತ್ ರೆಡ್ಡಿ ಅವರೇ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ಮಾಲೀಕತ್ವದ ಬಳ್ಳಾರಿಯ ಕುವೆಂಪು ನಗರದಲ್ಲಿರುವ ಈ ಒಂದು ಹೌಸ್ ಇದು. ಇವತ್ತು 18-20 ದಿನ ಆಗಿದೆ. 20 ದಿನ ಆದ್ರೂ ಕೂಡ ಅವನ್ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡದೇ ಇರುವಂತ ಒಂದು ವಿಚಾರ ಮತ್ತು ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು, ಆಟೋಗಳಲ್ಲಿ ಪೆಟ್ರೋಲ್ ಬಾಂಬ್ಗಳು, ಹುಡುಗರನ್ನ ಪೊಲೀಸರು ಎಲ್ಲಾ ವಿಡಿಯೋಗಳಲ್ಲಿ ಇರುವಂತವ್ರನ್ನ ಒಬ್ಬರನ್ನು ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡ್ತಾ ಇರೋದೇ ಒಂದು ದೊಡ್ಡ
ವಿಪರ್ಯಾಸ. ಅಂದ್ರೆ ಭಯ ಅನ್ನೋದು ಇಲ್ದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಇನ್ನ ಏನ್ ಬೇಕಾದ್ರೂ ಕೂಡ ಆಗಿದ್ದ ಕೇಸ್ಗಳು ಎಷ್ಟೇ ಆಗ್ಲಿ ನಾವು ಮಾಡೇ ಮುಗಿಸ್ಬಿಡೋಣ ಅನ್ನೋ ಸರ್ ಅಲ್ಲಿ ಹಂತಕ್ಕೆ ತಲುಪಿದ್ದಾರೆ ಅಲ್ಲಿ ಅನ್ನೋದು ಎಷ್ಟು ನನಗೆ ಜನ ಅನ್ಸುತ್ತೆ. ಹುಡುಗರಿದ್ರಂತೆ ಸರ್? ಎಷ್ಟು ಜನ ಹುಡುಗರಿದ್ದಿದ್ರು? ಮತ್ತೆ ಯಾರು ಇಲ್ಲಿ ಏನಾಗಿದೆ ಅಂದ್ರೆ ಏನಾದ್ರು ಹೇಳಿದ್ರ ಟೋಟಲ್ ಮಾಹಿತಿ ನಿಮಗೆ 150 acres ಲ್ಯಾಂಡ್ ಅದು. ಅದರಲ್ಲಿ 87 ಎಕರೆನಲ್ಲಿ ಲೇಔಟ್ ಡೆವಲಪ್ ಆಗಿದೆ. ಓಕೆ, So, ಇದು ಒಂದ್ ಸೈಡ್ ಆಫ್ ದಿ ಲೇಔಟ್ ಅಲ್ಲಿ ಮಾಡೆಲ್ ಹೌಸ್ ಇರುವಂತದ್ದು. ಇನ್ನೊಂದು ಕಡೆ ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ಲ, ಅಲ್ಲೆಲ್ಲ ಕೂಡ ಈ ಕ್ರಿಕೆಟ್ ಗೇಮ್ಸ್ ಟ್ರೈನಿಂಗ್ ಸೆಂಟರ್ಗೆ ಒಂದು ವ್ಯವಸ್ಥೆ ಮಾಡಿದೀವಿ ನಾವು. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರೆ. ಮೇನ್ ಎಂಟ್ರೆನ್ಸ್ ಅದು. ಅಲ್ಲಿ ಇವರಿಗೆ ಹೊಗೆ ಕಾಣಿಸಿದೆ ತಕ್ಷಣ ಮತ್ತೆ ಇನ್ನೊಂದು ಈ ವಾಕ್ ಮಾಡುವಂತವ್ರು ಆ ಭಾಗದಲ್ಲಿ, ಯಾಕಂದ್ರೆ ಬಹಳ ದೊಡ್ಡ ಲೇಔಟ್, ಒಳ್ಳೆ ರಸ್ತೆಗಳಿರೋ ಕಾರಣ ಸುಮಾರು ಫ್ಯಾಮಿಲೀಸ್ ಅಲ್ಲಿ ವಾಕಿಂಗ್ ಬರ್ತಾರೆ. ಆ ಒಬ್ಬ ವಾಕರ್ ಕೂಡ ವಿಡಿಯೋ ತೆಗೆದಿದ್ದಾನೆ ನೋಡಿ. ಆ ಮನೆಗೆ ಬೆಂಕಿ ಹಚ್ತಾ ಇದ್ದಾರೆ ಅಂತ ಹೇಳಿ ಕೂಗಾಡ್ತಾ ವಿಡಿಯೋ ಮಾಡಿ ಆ ಸೆಕ್ಯೂರಿಟಿಗೂ ತಿಳಿಸಿದ್ದಾರೆ. ಸೆಕ್ಯೂರಿಟಿ ಹೋಗಿ ನೋಡ್ಕೊಂಡು ಅಲ್ಲಿಗೆ ಬಂದ್ರು. ಬರೋದ್ರೊಳಗಡೆ ಬೆಂಕಿ ಎಲ್ಲ ಹಚ್ಚಿದ್ಮೇಲೆ ಯಾರು ಒಂದು 15 ಮಂದಿ ಹುಡುಗರು ಹೊರಗಡೆ ಬರ್ತಾ ಇದ್ರಲ್ಲ, ಅದನ್ನ ವಿಡಿಯೋ ಕೂಡ ಮಾಡಿದ್ದಾರೆ. ವಿಡಿಯೋನು ಕೂಡ ಮೀಡಿಯಾಗೆಲ್ಲ ಹಾಕಿದೀವಿ ನಾವು ಈಗಾಗಲೇ. ಮನೆ ಒಳಗೆ ಸಿಸಿ ಕ್ಯಾಮೆರಾ ಏನು ಇರ್ಲಿಲ್ವಾ ಸರ್ ಅಲ್ಲಿ ಹತ್ರದಲ್ಲಿ? ಅಂದ್ರೆ ಕಂಪ್ಲೀಟ್ ಅದು ಏನಾಗಿದೆ ಅನ್ನೋದು ಈ ಬೆಂಕಿ ಇದರಲ್ಲಿ ನಾವು ನೋಡ್ಬೇಕು ಬ್ರದರ್. ಓಕೆ ಸರ್. ಸರ್ ಈಗ SP ಅವ್ರು ಏನೇನು ಇನ್ಫಾರ್ಮೇಶನ್ ಕೊಟ್ಟರು ನಿಮಗೆ? ಏನಾದ್ರು ನಾನು SP ಅವ್ರ ಜೊತೆ ನಾನು ತಕ್ಷಣ, ನನಗೆ ಬಳ್ಳಾರಿಯಿಂದ ಫೋನ್ ಬಂದ ತಕ್ಷಣ SP ಅವ್ರಿಗೆ ನಾನು ಮಾತಾಡಿದೆ. ಶ್ರೀರಾಮುಲು ಅವರಿಗೆ, ನಮ್ಮ ಸಹೋದರ ಸೋಮಶೇಖರ್ ರೆಡ್ಡಿಗೂ ಮಾತಾಡಿದೆ. ಸೋಮಶೇಖರ್ ರೆಡ್ಡಿ ಅವರು ಇಮಿಡಿಯೇಟ್ ಸೈಟ್ಗೆ ಹೋಗಿದ್ದಾರೆ. SP ಅವರು ಸರ್ಕಲ್ ಇನ್ಸ್ಪೆಕ್ಟರ್ DSP ಎಲ್ಲರನ್ನ ಕಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ವಿಡಿಯೋಗಳನ್ನ ಹಾಕಿದ್ದೀನಿ ನಾನು. ಇನ್ನೊಂದೇನಂದ್ರೆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ವರ್ಕರ್ಸ್ ಅಂತ ಹೇಳಿ ನಮ್ ಕಣ್ಣಿಗೆ ಕಾಣಿಸ್ತಾ ಇರೋ ಕಾರಣ ಪೊಲೀಸರು ಅವ್ರ ಪಿಕ್ಚರ್ಸ್ ಸಮೇತ ವಿಡಿಯೋ ವಿಜುವಲ್ಸ್ ಇರೋ ಕಾರಣ ದೇವ್ರ ದಯದಿಂದ ನನಗೆ ತಿಳಿಸ್ಕೊಟ್ಟಿಗೆ ಕೆಲವೇ ಗಂಟೆಗಳು ಸಾಕು ಅವ್ರಿಗೆ ಮೇನ್ ಯಾರು ಇದ್ರೆ ಹಿಂದೆ ಅವ್ರಿಗೆ ಹೇಳಿ ಕಳ್ಸಿದಾರೆ ಅನ್ನೋದು. ಕಾರಣ ಇಷ್ಟೇ, ಅವ್ನ್ ಭರತ್ ರೆಡ್ಡಿ ನಮ್ ಮನೆ ಮುಂದೆ 5-6 ಸಾವಿರ ಜನಗಳನ್ನ ಹಾಕೊಂಡ್ ಬಂದು ಪೆಟ್ರೋಲ್ ಬಾಂಬ್ಗಳನ್ನ ಎಸೆದು ಮೀಡಿಯಾ ಮುಂದೆನೆ ಅವನು ಅವತ್ತು ಮಾತಾಡಿದ 5 ನಿಮಿಷದಲ್ಲಿ ಇವ್ರ ಮನೆ ಸುಟ್ಟಾಕ್ತೀನಿ ಅಂತ ಹೇಳಿ. ಸೊ ಅದು ವಿಫಲ ಆಗಿರೋದು, ಈ ಘಟನೆ ಆಗಿರೋದಕ್ಕೆ ತುಂಬಾ ಕೋಇನ್ಸಿಡೆಂಟ್. ಸೊ ಪೊಲೀಸರು ಇವಾಗ ಹುಡುಗರ್ನ, ವಿಡಿಯೋನಲ್ಲಿ ಸಿಕ್ಕಿರೋ ಹುಡುಗರ್ನ ಇಟ್ಕೊಂಡು ಇಮಿಡಿಯೇಟ್ ಆಗಿ ತನಿಖೆ ಮಾಡಿದ್ರೆ 100ಕ್ಕೆ 100 ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಇಮಿಡಿಯೇಟ್ ಆಗಿ ಅವರು ಮೀಡಿಯಾಗಳಿಗೆ ತಿಳಿಸಬಹುದು ಅನ್ನೋದು ನನಗೆ ನಂಬಿಕೆ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕ IPS ಅಧಿಕಾರಿ ಅಂತ ಹೇಳಿ ನಾನು ಕೇಳಿದ್ದೀನಿ. ಇವಾಗ ಅವರು ಬಳ್ಳಾರಿ SP ಆಗಿ ಬಂದಿದ್ದಾರೆ. ಅವರು ನನ್ನ ಮೇಲೆ ನಂಬಿಕೆ ಇದೆ, ನಾನು ಖಂಡಿತ ಇದನ್ನ ಸೀರಿಯಸ್ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ ಇದನ್ನ. ಸರ್, ಇದು ಸಮಾಜಕ್ಕೆ ಇದು ಯಾವ ರೀತಿಯ ಮಾಹಿತಿಯನ್ನ, ಸಂದೇಶವನ್ನು ಕೊಡುತ್ತೆ ಅಂತ? ಯಾಕಂತ ಹೇಳಿದ್ರೆ ಎಲ್ಲದೂ ತಣ್ಣಗಾಯ್ತು ಅನ್ನುವಾಗ ಈ ಇದನ್ನ ಬಂದು ಬೆಂಕಿ ಹಚ್ಚಿದಾರಲ್ಲ ಸರ್, ನಿಮ್ಮ ಫ್ಯಾಮಿಲಿಯವರಿಗೆ ಭಯ ಆಗಲ್ವಾ? ಖಂಡಿತವಾಗಿ ನೋಡಿ ಬ್ರದರ್, ನಾವು ಈ ಬಳ್ಳಾರಿಯಲ್ಲಿ ಕಳೆದ 50 ವರ್ಷಗಳ ಹಿಂದೆಯಿಂದ ಈ ಒಂದು ವಿಚಿತ್ರವಾದ ವಾತಾವರಣದಲ್ಲಿ ನಾವು ಬದುಕಿ ಬೆಳೆದಿರುವಂತವ್ರು. ಒಂದು. ಎರಡನೇದು, ನಮ್ಮ ಅಧಿಕಾರಾವಧಿಯಲ್ಲಿ ಆ ಹಿಂದೆ ಇರುವಂತ ಈ ಕ್ರಿಮಿನಲ್ ಚಟುವಟಿಕೆಗಳೆಲ್ಲದನ್ನ ಹತ್ತಿಕ್ಕಿ ಇವತ್ತು ಬಳ್ಳಾರಿ ಒಂದು ದೊಡ್ಡ ಮಹಾನಗರ ಆಗಿ ಒಳ್ಳೆ ಸಿಟಿ ಆಗಿದೆ ಅನ್ನೋ ಸ್ವರೂಪಕ್ಕೆ ತಗೊಂಡ್ ಬಂದವ್ ನಾನು. ಇವತ್ತು ಇವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಈ MLAಗಳು ಇವರೆಲ್ಲರೂ ಕೂಡ ನೀವು ನೋಡ್ತಾ ಇರ್ಬೋದು. ಒಂದ್ ಕಡೆ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಶಾಸಕ, ಮತ್ತೆ ಇನ್ನೊಬ್ಬ ಇದರಲ್ಲಿ ಇವನು ಭರತ್ ರೆಡ್ಡಿ ಅಂತೂ ಮಡ್ಕ ಜೂಜಾಟಗಳು, ಈ ಕ್ರಿಮಿನಲ್ಸ್ ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನ ಅವನು. ಆದ್ರೆ ಸಿಕ್ಕಾಪಟ್ಟೆ ಇಲ್ಲಿಗಲ್ ಮನಿ ಯಂಗ್ಸ್ಟರ್ಸ್ ಸೇರ್ತಾ ಇರೋ ಕಾರಣ ಅವರು ಪ್ರಾಣಕ್ಕೂ ಲೆಕ್ಕಿಸ್ಲಿ ಎಂತ ಕೆಲ್ಸಕ್ಕಾದ್ರೂ ಮುಂದಾದ ಸ್ಥಿತಿ ಇವತ್ತು ಬಳ್ಳಾರಿಯಲ್ಲಿ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಇಲ್ಲದೆ ಹೋದ್ರೆ ಈ ಹಂತಕ್ಕೆ ಮನೆಗಳ ಗ್ಲಾಸ್ ಎಲ್ಲ ಮುರೆ ಬಡಿದು ಒಳಗಡೆ ನುಗ್ಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತಂದ್ರೆ ಇವಾಗ ನಿಮಗೆ ಇನ್ನ ಯಾವ ಹಂತಕ್ಕಾದ್ರೂ ಕೂಡ ಇವರು ರೀಚ್ ಆಗಿದ್ದಾರೆ. ಈ ವಿಷಯದಲ್ಲಿ ಇನ್ನ ನಮ್ಮ ಪಕ್ಷದ ನಾಯಕರುಗಳು ನಾವು ಇನ್ನೂ ಗಂಭೀರವಾಗಿ ತಗೊಂಡು ಇದನ್ನ ಇಡೀ ಇನ್ನ ಯಾವ ಹಂತಕ್ಕೆ ಇದನ್ನ ನಾವು ತಗೊಂಡ್ಬೇಕು ಅನ್ನೋದ್ರ ಬಗ್ಗೆ ಹೋರಾಟ ನಾವಿನ್ನ ಒಂದು ಕ್ಷಣ ಕೂಡ ತಡ ಮಾಡಲ್ಲ. ರಾಜ್ಯ ಸರ್ಕಾರನೇ